ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಲವ್ ಕನ್ನಡ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತಿನ ವಿಡಿಯೋ ಫುಲ್ ಅನ್ಬಾಕ್ಸಿಂಗ್ ಇರುತ್ತೆ. ಯಾಕಂದರೆ ತುಂಬ ಐಟಮ್ಸ್ಗಳೆಲ್ಲ ತರಿಸ್ಬಿಟ್ಟಿದ್ದೀವಿ ಪಾಪುಗೆ ಅಂತ. ಅದನ್ನೆಲ್ಲ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ರಿವೀಲ್ ಮಾಡೋಣ ಮತ್ತು ಹೇಗಿದೆ ಪ್ರಾಡಕ್ಟ್ ಅನ್ನೋದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟಿಗೆ ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಯಾವುದು ಅಂದರೆ ನಿಮ್ಮ ಮಗುವಿನ ಬ್ಯಾಗ್ ಅಂದರೆ ನೀವು ಹಾಕ್ಕೊಳ್ಳೋ ಅಂಥ ಬ್ಯಾಕ್ ಪ್ಯಾಕ್ನ ತೋರಿಸಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದೀರ. ಸೊ ಹಾಗಾಗಿ ಫಸ್ಟ್ ಏನಿರುತ್ತೆ ಅಂದರೆ ಇದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನನ್ನ ಬ್ಯಾಗ್ ಈ ಥರ ಇದೆ, ಸ್ವಲ್ಪ ವೆಯ್ಟೇ ಇದೆ. ಯಾಕಂದರೆ ಇದರಲ್ಲಿರೋ ಐಟಮ್ಸ್ಗಳನ್ನ ನಾನು ತೆಗೆಯೋದಕ್ಕೆ ಹೋಗೋದಿಲ್ಲ, ಯಾವಾಗಲೂ ಇದರಲ್ಲೇ ಇರುತ್ತೆ. ಸೊ ಬನ್ನಿ ಕ್ವಿಕ್ಕಾಗಿ ಇದರಲ್ಲಿ ಏನೇನಿದೆ, ಯಾವ್ಯಾವ ಕಂಪಾರ್ಟ್ಮೆಂಟಲ್ಲಿ ಏನೇನು ಇಟ್ಟಿದ್ದೀನಿ ಏನು ಅಂತೆಲ್ಲ ತೋರಿಸ್ತೀನಿ. ಓಕೆನಾ? ಓಕೆ, ಫಸ್ಟ್ ಆಫ್ ಆಲ್ ಈ ಬ್ಯಾಗಿಗೆ ಎಷ್ಟಾಯಿತು ಅಂದರೆ 2300 ಹೇಳಿದರು. ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು, ಬಟ್ 2000ಗೆ ಹಾಕ್ಕೊಟ್ರು. ಈ ಬ್ಯಾಗ್ 2000 ರುಪೀಸ್. ತುಂಬ ಸತಿ ಯೂಸ್ ಮಾಡಿದ್ದೀವಿ. ನನ್ನ ಮಕ್ಕಳು ಹುಟ್ಟಿದಾಗ್ಲಿಂದನೂ ಆವಾಗಲೇ ತೊಗೊಂಡಿದ್ದೆ ಈ ಬ್ಯಾಗ್ನ. ಆವಾಗಿಂದ ಇವಾಗಲಿನ ತನಕ ಯೂಸ್ ಮಾಡ್ತಿದ್ದೀವಿ. 6-7 ಮಂತ್ಸ್ ಆಯಿತು. ಅಲ್ಲಿ ತನಕ ಒಂಚೂರು ಗಲೀಜಾಗಿಲ್ಲ ಮತ್ತು ಹಾಗೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇದರಲ್ಲಿ ಏನೇನಿದೆ ನೋಡೋಣ. ಫಸ್ಟ್ ಆಫ್ ಆಲ್ ಈ ಥರ ಇದೆ, ಹ್ಯಾಂಡಲ್ಲು ಇದೆ, ಬ್ಯಾಕ್ ಪ್ಯಾಕು ಇದೆ, ಸೈಡು ಹಾಲ್ ಬಾಟಲ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಅಥವಾ ಎಮರ್ಜೆನ್ಸಿಗೆ ಏನಾದರೂ ಇಟ್ಕೊಳ್ಳೋದಕ್ಕೆ ಈ ಥರ ಸೈಡ್ ಪಾಕೆಟು ಇದೆ. ಇಲ್ಲೇ ಆ್ಯಕ್ಚುಲಿ ನಾನು ಏನು ಇಟ್ಟಿದ್ದೀನಿ ಅಂದರೆ ಕರ್ಚಿಪ್ಗಳು ಇಟ್ಕೊಂಡಿದ್ದೀನಿ. ಏನಾದ್ರು ಪಾಪು ಏನಾದರೂ ಜೊಲ್ಲೇನಾದರೂ ಸುರಿಸಿದ್ರೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಆಮೇಲೆ ಇವೆರಡು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಏನಾದರೂ ಮೇಲೆ ಹ್ಯಾಂಗ್ ಮಾಡೋದಕ್ಕೆ ಅನಿಸುತ್ತೆ. ನಾನು ಇವಾಗಲೇ ನೋಡ್ತಾ ಇರೋದು. ಬಟ್ ಇದಕ್ಕೆ ವೆಲ್ಕ್ರೋನ್ ಕೊಟ್ಟಿದ್ದಾರೆ. ಏನು ಮಾಡೋದು ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನನಗೆ. ಇದರಲ್ಲಿ ಎರಡು ಕಡೆನೂ ವೆಲ್ಕ್ರೋನ್ ಇದೆ, ಬಟ್ ಏನು ಅಂತ ಗೊತ್ತಿಲ್ಲ. ಆಮೇಲೆ ಇದು ಡಿಟ್ಯಾಚಬಲ್ ಕೂಡ ಆಗಿದೆ, ಈ ಥರ ತಕ್ಕೋಬೋದು, ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಬನ್ನಿ, ಫಸ್ಟ್ ಒಂದು ಜಿಪ್ ಇದೆ. ಇದು ತುಂಬ ದೊಡ್ಡದಾಗಿದೆ ಜಿಪ್ಪು. ಇದರಲ್ಲೂ ಅಷ್ಟೇ ಒಂದು ಹ್ಯಾಂಡ್ ಟವಲ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಪಾಪುಗೆ ಕಿವಿ ಕಟ್ಟೋದಕ್ಕೆ ಅಂದ್ಬಿಟ್ಟು, ಅಂದರೆ ಕುತ್ತಿಗೆ ಕಟ್ಕೊಳ್ಳೋದಕ್ಕೆ ಫುಲ್ ಸ್ಕಾಫ್ ಥರ ಇದೆ ಬಟ್ಟೆ, ತುಂಬ ಸಾಫ್ಟಾಗಿ ಅದು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೇನು ಇಲ್ಲ. ಎಮರ್ಜೆನ್ಸಿಗೆ ಏನು ಬೇಕೋ ಅದನ್ನು ಇದರೊಳಗೆ ಇಟ್ಕೊಳ್ತೀನಿ. ಮಕ್ಕಳು ಆಟ ಸಾಮಾನು, ಚಿಕ್ಕದು ಅವ್ರೇನಾದರೂ ಅಳಕ್ಕೆ ಶುರು ಮಾಡಿದ್ರೆ ಬೇಕಾಗುತ್ತಲ್ಲ, ಆ ಥರದ ಐಟಮ್ಸ್ಗಳು. ಆಮೇಲೆ ಅದ್ರ ಕೆಳಗಡೆ ಇನ್ನೊಂದು ಜಿಪ್ ಇದೆ. ಸೊ ಇದರಲ್ಲಿ ತುಂಬಾ ಮತ್ತೆ ಆಪ್ಷನ್ಸ್ ಇದೆ. ನಾನು ಇಲ್ಲಿ ಟಿಶ್ಯೂ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ವೆಟ್ ಟಿಶ್ಯೂ, ಡ್ರೈ ಟಿಶ್ಯೂ, ಪೇಪರ್ಸ್. ಆಮೇಲೆ ಇಲ್ಲಿ ಸ್ವಲ್ಪ ಕಂಪಾರ್ಟ್ಮೆಂಟ್ ಕೂಡ ಇದೆ, ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲೂ. ಇಲ್ಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಪೆನ್ನೆಲ್ಲ ಇಟ್ಕೊಂಡಿದ್ದೀನಿ, ಎಂತಾದರೂ ಬೇಕಾಗುತ್ತೆ ಅಂತ. ಮತ್ತು ನನ್ನೊಂದು ಲಿಪ್ ಬಾಂಬ್ ಇಟ್ಕೊಂಡಿದ್ದೀನಿ. ಸೊ ಈ ಜಿಪ್ಪಲ್ಲಿ ಇಷ್ಟು. ಇದು ಬಿಟ್ಟು ಮುಂದೆ ಇನ್ನೊಂದು ಪುಟಾಣಿ ಜಿಪ್ ಇದೆ. ಇದರಲ್ಲಿ ಏನು ಇಟ್ಕೊಳ್ಳಲ್ಲ. ಇದರಲ್ಲಿ ನಂದು ಮೊಬೈಲು ಲಾಸ್ಟ್ ಮೂಮೆಂಟಿಗೆ ಹಾಕ್ಕೊಳ್ತೀನಲ್ಲ, ಸೊ ಹಾಗಾಗಿ ಮೊಬೈಲ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಜಿಪ್ಪಲ್ಲಿ ನಾನೇನು ಇಟ್ಕೊಂಡಿಲ್ಲ, ಖಾಲಿ ಇದೆ. ಸೊ ಮುಂದೆಡೆ 3 ಜಿಪ್ ಬಂತು. ಆಮೇಲೆ ಮೇನ್ ಕಂಪಾರ್ಟ್ಮೆಂಟಿಗೆ ಹೋಗೋಣ. ಒಳಗಡೆ ಸೊ ಇದರಲ್ಲಿ ಐಟಮ್ಸ್ ಎಲ್ಲ ತೆಗೆದುಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನದು ಅಂತ. ಸೊ ಈ ಥರ ಇದೆ ಬ್ಯಾಗ್ ಒಳಗಡೆ. ಇಲ್ಲೊಂದು ಜಿಪ್ ಇದೆ. ಇಲ್ಲಿ ಹಣ ಏನಾದರೂ ಇಟ್ಕೊಳ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತಲ್ಲ, ಸೊ ಅದಕ್ಕೆ. ಆಮೇಲೆ ಮುಂದ್ಗಡೆನೂ ಅಷ್ಟೇ 2 ಕಂಪಾರ್ಟ್ಮೆಂಟ್ಸ್ ಇದೆ. ನೋಡಿ, ಇಲ್ಲಿ ನಾನು ಡೈಪರ್ಸ್ನ ಇಟ್ಕೊಳ್ತೀನಿ, ಈ ಕಡೆ ಹಾಲ್ ಪೌಡರ್ನ ಇಟ್ಕೊಳ್ತೀನಿ. ಮಧ್ಯದಲ್ಲಿ ವಾಟರ್ ಬಾಟಲ್ಸು, ಪಾಪುಗೆ ಬಿಸಿನೀರ್ದು, ನನಗೆ ಮಾಮೂಲಿ ಬಾಟಲು. ಆಮೇಲೆ ಇವಾಗ ಸದ್ಯಕ್ಕೆ ಫೈಲ್ಸ್ ಇದೆ ಮಕ್ಕಳಿಗೆ, ಯಾಕಂದರೆ ಎಲ್ಲಿ ಹೋದ್ರೂ ಫೈಲ್ಸ್ ತೊಗೊಂಡು ಹೋಗ್ತೀನಿ ಪಾಪುದು, ಏನಾದರೂ ಎಮರ್ಜೆನ್ಸಿ ಬಂದರೆ ಅಂದ್ಬಿಟ್ಟು. ಅದನ್ನು ಬಿಟ್ಟು ಒಳಗಡೆ 2 ಕಂಪಾರ್ಟ್ಮೆಂಟ್ಗಳಿದೆ ಸೈಡಲ್ಲಿ. ಅದು ನಿಮಗೆ ಕಾಣೋದಿಲ್ಲ, ಅದು ಕ್ಲೀನಾಗಿ ಬಾಟಲ್ ಇಡೋ ಥರ ಜಾಗ ಮಾಡಿದ್ದಾರೆ. ಆರಾಮಾಗಿ ಈ ಥರ ಹಾಲ್ ಬಾಟಲ್ಗಳನ್ನ ಇದ್ರ ಒಳಗಡೆ ಇಟ್ಕೋಬೋದು, ಚೆಲ್ಲೋದಿಲ್ಲ. ಯಾಕಂದರೆ ಬ್ಯಾಗಿಗೆ ಇದ್ದ ಥರ ನಿಂತ್ಕೊಳ್ಳುತ್ತೆ, ಆದ್ದರಿಂದ ಬಾಟಲ್ ಕೂಡ ನಿಲ್ಲಿಸ್ಕೋಬೋದು. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಸೊ ಇಷ್ಟು ಆಯ್ತಲ್ಲ. ಇನ್ನೇನಿದೆ ಒಳಗಡೆ? ಇನ್ನೇನಿಲ್ಲ. ನಾನು ಒಂದು ಪೇರ್ ಆಫ್ ಡ್ರೆಸ್ಸಸ್ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕವರ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಡೈಪರ್ ಏನಾದರೂ ಗಲೀಜಾದರೆ ಚೇಂಜ್ ಮಾಡ್ತೀವಲ್ಲ, ಅದನ್ನು ಎಸೆಯೋದಕ್ಕೆ ಎಲ್ಲೂ ಜಾಗ ಇರೋಲ್ಲ. ಸೊ ಕವರ್ ಒಳಗೆ ಹಾಕಿ ಕ್ಲೀನಾಗಿ ಡಸ್ಟ್ಬಿನ್ನಿಗೆ ಹಾಕೋದಕ್ಕೆ ಅಂದ್ಬಿಟ್ಟು. ಸೊ
ಮೇನ್ ಪಾರ್ಟಿಗೆ ಬರೋಣ. ಇವಾಗ ಅದು ಕ್ಲೋಸ್ ಮಾಡಿದೆ. ಇದು ಹಿಂದೆ ಏನು ಈ ಥರ ಇದೆ ಅಂದರೆ, ಇದೆಲ್ಲ ನಿಮಗೆ ಜಾಸ್ತಿ ನೀವು ಸ್ವೆಟ್ ಆದರೆ ಎಲ್ಲ ಇದು ಹೀರ್ಕೊಳ್ಳುತ್ತೆ ಕ್ಲೀನಾಗಿ, ಸಾಫ್ಟಾಗಿದೆ, ನೋಗೋದಿಲ್ಲ ನಿಮಗೆ ಬೆನ್ನು. ಮತ್ತು ಇದನ್ನು ನಾವು ಓಪನ್ ಮಾಡ್ಬೋದು. ತೋರಿಸ್ತೀನಿ ನೋಡಿ, ಇದು ಜಿಪ್ ಇದೆ ನೋಡಿ, ಈ ಥರ ಫುಲ್ಲು ಓಪನ್ ಮಾಡ್ಕೊಬೋದು. ಸಿ ನೋಡಿ ಏನಿದೆ ಇದರಲ್ಲಿ, ಸಿ ಈ ಥರ ಇದೆ ಇದು ಬ್ಯಾಗು. ಇದಕ್ಕೇನಕ್ಕೆ ಅಂದರೆ ಪಾಪುನ ಇದ್ರೊಳಗಡೆ ಮಲಗಿಸ್ಬಿಟ್ಟು ಆರಾಮಾಗಿ ಎಲ್ಲಾದ್ರೂ ನಾವು ಆಚೆ ಹೋಗಿರ್ತೀವಿ, ಎಲ್ಲೋ ಔಟ್ ಸ್ಟೇಷನ್ನು, ಅಲ್ಲೆಲ್ಲೂ ಮಲಗ್ಸೋಕ್ಕೆ ಜಾಗ ಇರಲ್ಲ, ಆವಾಗ ಈ ಥರ ಉದ್ದಕ್ಕೆ ಪಾಪುನ ಮಲಗಿಸ್ಬೋದು. ಇದಕ್ಕೆ ಈ ಥರ ಕುಷನ್ಸ್ ಕೊಟ್ಟಿದ್ದಾರೆ. ಸಿ ಈ ಥರ ಕುಷನ್ನ ಇದ್ರ ಒಳಗಡೆ ಹಾಕೊಳ್ಳೋದು. ಈ ಥರ ಹಾಕ್ಕೊಂಡು ಇಲ್ಲಿ 2 ಕೋಲು ಕೊಟ್ಟಿದ್ದಾರೆ. ಈ ಕೋಲ್ನ ಏನು ಮಾಡಬೇಕಂದ್ರೆ ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ದಿಪ್ಪಲ್ಲಿ ತೂರಿಸ್ಕೋಬೇಕು. ಕಾಣಿಸುತ್ತೆ ಅನ್ಸುತ್ತೆ, ಈ ಥರ ಜಿಪ್ ಇದೆ. ಈ ಜಿಪ್ಪಲ್ಲಿ ಈ ಥರ ಹಾಕೋಬೇಕು. ಪೂರ್ತಿ ಒಳಗೆ ಹೋಯ್ತಲ್ಲ, ಸೊ ಈ ಥರ ಕ್ಲೋಸ್ ಮಾಡ್ಕೋಬೇಕು ನೋಡಿ. ನಮ್ಮ ಪಾಪುಗೆ ಬೆಡ್ ರೆಡಿ ಆಯಿತು. ನಿಮಗೆ ಕ್ಲೀನಾಗಿ ತೋರಿಸ್ಬಿಡ್ತೀನಿ ಬನ್ನಿ. ಸೊ ನೋಡಿ ಈ ಥರ ಇದೆ. ಇಲ್ಲಿ ಆರಾಮಾಗಿ ಪಾಪುನ ಮಲಗಿಸ್ಕೋಬೋದು. ಚೆನ್ನಾಗಿದೆ ಅಲ್ಲ? ಸಿ ಇಲ್ಲೂ ಅಷ್ಟೇ ಗಟ್ಟಿಯಾಗಿದೆ, ಇಲ್ಲೂ ಕುಷನ್ ಇದೆ, ಸೊ ಎಲ್ಲೂ ಚುಚ್ಚೋದಿಲ್ಲ ಪಾಪುಗೆ. ಸೊ ನಿಮಗೂ ಕೂಡ ಯಾರಿಗೆಲ್ಲ ಈ ಥರ ಬ್ಯಾಗ್ ಬೇಕಾಗುತ್ತೋ ನೀವು ಕೂಡ ತಗೋಬೋದು. ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ಇದು ಆನ್ಲೈನಲ್ಲೂ ಕೂಡ ನಾನು ಚೆಕ್ ಮಾಡಿದ್ದೀನಿ, ಸೇಮ್ ಪ್ರೈಸ್ ಇದೆ, ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ನಾವು ಅಂಗಡಿನಲ್ಲೇ ತೊಗೊಂಡಿದ್ದು, ಯಾಕಂದರೆ ಮುಟ್ಟು ನೋಡಿ ಅದ್ರದ್ದು ಕ್ವಾಲಿಟಿ ಹೇಗಿರುತ್ತೆ ಏನು, ಯಾಕಂದರೆ ಮಕ್ಕಳು ಪ್ರಾಡಕ್ಟ್ಗಳು ತೊಗೊಳ್ತಿರೋದು ಫಸ್ಟ್ ಟೈಮ್ ಅಲ್ವಾ ನಾವು. ಸೊ ಹಾಗಾಗಿ ಅದು ಯೂಸ್ ಆಗುತ್ತೋ ಇಲ್ವೋ ಅಂತೆಲ್ಲ ಚೆಕ್ ಮಾಡಿ ನಾವು ತೊಗೊಂಡಿದ್ವಿ. ಸೊ ಅಷ್ಟಾಯ್ತಲ್ವಾ. ನೆಕ್ಸ್ಟ್ ಮೇನ್ ಪ್ರಾಡಕ್ಟ್ ಬಂದು ಇದು ಬೇಬಿ ಕ್ಯಾರಿಯರ್. ಇದು ಕೂಡ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಈ ಥರ ಇದೆ. ತುಂಬ ಚೆನ್ನಾಗಿದೆ. ವೆಲ್ಕ್ರೋನ್ ಕೊಟ್ಟಿದ್ದಾರೆ. ಎಷ್ಟೇ ದಪ್ಪ ಇದ್ರೂ ಇದು ಆರಾಮಾಗಿ ಇಡಿಸುತ್ತೆ. ಈ ವೆಲ್ಕ್ರೋನ್ ಹಾಕ್ಕೊಂಡು ಇಲ್ಲಿ ಒಂದು ಸೆಕ್ಯೂರ್ ಮಾಡೋದಕ್ಕೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲೀನಾಗಿ ಸೆಕ್ಯೂರ್ ಮಾಡಿಕೊಂಡ್ರೆ ಆಯಿತು, ಪಾಪು ಫುಲ್ ಸೇಫ್ ಆಗುತ್ತೆ. ಸೊಂಟಕ್ಕೆ ಇದನ್ನು ಹಾಕೊಳ್ಳೋದು. ಇನ್ ಕೇಸ್ ನಿಮಗೆ ಮಗು ಏನಾದರೂ ಮಲಗ್ತಾ ಇದೆ, ಸೊಂಟದಲ್ಲಿ ಆಗಲ್ಲ ಅಂದರೆ ಇದನ್ನು ಮುಂದ್ಗಡೆ ಈ ಥರ ಹಾಕ್ಕೊಂಡು, ಸೊ ಇದನ್ನು ಹಾಕ್ಕೊಂಡ್ರೆ ಆಯಿತು. ಈ ಥರ ಇಲ್ಲೂ ಕ್ಲಿಪ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಹಾಕೊಳ್ಳೋದು. ಈ ಥರ ಹಾಕ್ಕೊಂಡು ಹಿಂದೆ ಕ್ಲಿಪ್ ಹಾಕ್ಕೊಂಡ್ರೆ ಆಯಿತು, ಪಾಪುನ ಇಲ್ಲಿ ಮುಂದೆ ಕೂರಿಸ್ಕೋಬೋದು. ಇಲ್ಲಿ ಫೀಡಿಂಗ್ ಬಾಟ್ಲ್ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮುಂದೆ ಜಿಪ್ ಕೂಡ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಏನಾದರೂ ಇಟ್ಕೋಬೋದು. ಆಮೇಲೆ ಇದನ್ನು ಕೂಡ ರಿಮೂವಬಲ್ ಇದೆ. ಇದನ್ನು ತೆಗೆದುಬಿಟ್ಟು ಬರೀ ನಾವು ಸೈಡಿಗೆ ಹಾಕೊಳ್ಳೋ ಥರ ಹಾಕ್ಕೋಬೋದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ಮಕ್ಕಳು ಒಂದು 6 ತಿಂಗಳು 7 ತಿಂಗಳು ಆಗ್ತಿದ್ದಂಗೆ ಕೂತ್ಕೊಳ್ಳೋಕೆ ಶುರು ಮಾಡ್ತಿದ್ದಂಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತಾರೆ, ಎತ್ಕೊಂಡು ತುಂಬ ದೂರ ಓಡಾಡೋಕ್ಕಾಗಲ್ಲ. ಆವಾಗ ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಾವು ಆರಾಮಾಗಿ ಎಲ್ಲಾದರೂ ಓಡಾಡ್ಬೋದು. ನೀವು ಲಾಲ್ಬಾಗ್ ವಿಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ, ನಾವು ಇದನ್ನು ಯೂಸ್ ಮಾಡಿದ್ವಿ. ತುಂಬ ಕಂಫರ್ಟಬಲ್ ಆಗಿತ್ತು. ನನ್ನ ಮಗಳು ಕೂಡ ಇದರಲ್ಲಿ ಆರಾಮಾಗಿ ಮಲ್ಕೊಂಡಿದ್ಲು, ಏನೂ ತೊಂದರೆ ಇಲ್ಲ ನಾನೇ. ಸೊ ಇದೊಂದು ಪ್ರಾಡಕ್ಟ್ ಆಯಿತು. ಇದಕ್ಕೆ ನಿಮಗೆ ರೇಟ್ ಹೇಳಿಲ್ಲ. ಇದು ಆ್ಯಕ್ಚುಲಿ ಬಾಕ್ಸ್ ಮೇಲೆ ಇರೋದು 1800, ಬಟ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ ನಮಗೆ ಹಾಕಿದ್ರು 1500ಗೆ ಕೊಟ್ಟಿದ್ದಾರೆ. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ವಾಟರ್ ಬಾಟಲ್ ಬೇಬಿದು.
ಯಾಕಂದರೆ 6 ತಿಂಗಳಾದಮೇಲಿಂದ ಸಾಲಿಡ್ ಫುಡ್ ಯಾವಾಗ ಶುರುವಾಗುತ್ತೆ ಅವಾಗಿಂದ ವಾಟರ್ ಕೂಡ ಕುಡಿಸಿ ಅಂತ ಹೇಳ್ತಾರೆ, ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಸೊ ನೀರು ಕುಡಿಯೋದಕ್ಕೆ ಮಕ್ಳಿಗೆ ಬರ್ತಾ ಇರಲ್ಲ, ಮತ್ತು ಮಲಗಿಸ್ಕೊಂಡು ಕುಡಿಸ್ಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೂತ್ಕೊಂಡೆ ಮಕ್ಕಳು ಇದರಲ್ಲಿ ಆರಾಮಾಗಿ ನೀರು ಕುಡಿಬೋದು ಅಂತ ಈ ವಾಟರ್ ಬಾಟಲು ತುಂಬಾ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಹಿಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಪಾಪದೊಂದು ವೀಡಿಯೋ ಹಾಕ್ತೀನಿ ನೋಡಿ, ಅವಳೇ ಆರಾಮಾಗಿ ಇಟ್ಕೊಂಡು ಕುಡಿತಾಳೆ. 2 ದಿನ ಅಷ್ಟೇ ಕಷ್ಟಪಟ್ಟಳು, ಆಮೇಲೆ ತುಂಬ ಚೆನ್ನಾಗಿ ಕುಡಿಯೋಕ್ಕೆ ಶುರು ಮಾಡಿದ್ಲು. ಈ ಥರ ಇದೆ. ನಾವಿಲ್ಲಿ ಯಾವಾಗ ಬಾಯಿಟ್ಟು ಹೀಗೆ ಕಚ್ತೀವೋ ಆವಾಗ ಇಲ್ಲಿಂದ ನೀರು ಬರುತ್ತೆ, ಅದರ್ವೈಸ್ ನೀರು ಬರೋದಿಲ್ಲ. ಎಷ್ಟೇ ಇದು ಮಾಡಿದ್ರು ಕುದ್ರೂ ಏನೇ ಮಾಡಿದ್ರು ನೀರು ಆಚೆ ಬರೋದಿಲ್ಲ. ಇಲ್ಲಿ ಯಾವಾಗ ಬಾಯಿಟ್ಟು ಹಿಂಗೆ ಪ್ರೆಸ್ ಮಾಡ್ತೀವೋ ಆವಾಗ ಮಾತ್ರ ನೀರು ಆಚೆ ಬರುತ್ತೆ. ಸೊ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಇಷ್ಟ ಆಯಿತು ನನಗೆ. ಮಗು ಕೂಡ ತುಂಬ ಇಷ್ಟಪಟ್ಟು ಕುಡಿತಾಳೆ. ಅವಳಿಗೇನಂದರೆ ಇದು ಅವಳದು ಅನ್ನೋದಾಗ್ಬಿಟ್ಟಿದೆ. ನಾವು ಯಾರೂ ಮುಟ್ಟಂಗಿಲ್ಲ ಇದನ್ನು, ಅವಳದು ನನಗೆ ಬೇಕು ಅಂತ ಕಿತ್ಕೊಳ್ತಿರ್ತಾಳೆ. ಸೊ ಅಷ್ಟು ಇಷ್ಟಪಡ್ತಾಳೆ ಈ ಪ್ರಾಡಕ್ಟ್. ಇದೊಂದು ಓಕೆನಾ. ಇದರ ಅಮೌಂಟ್ ಎಷ್ಟಾಯಿತು ಅಂದರೆ 400 ಇದು. ಓಕೆನಾ, ಇದಕ್ಕೇನು ಡಿಸ್ಕೌಂಟ್ ಮಾಡಲಿಲ್ಲ, ಫುಲ್ ಅಮೌಂಟ್ ಕೊಟ್ಬಿಟ್ಟೆ ತೊಗೊಂಡಿದ್ದು. ಸೊ ಅದ್ರ ಜೊತೆ ಇನ್ನೊಂದು ಏನು ತೊಗೊಂಡ್ವಿ ಅಂದರೆ ಪಾಪುಗೆ ಈ ಥರ ರೀಯೂಸಬಲ್ ಡೈಪರ್ಸ್ ಅಂತ ತೊಗೊಂಡ್ವಿ 2. ಇದಂತೂ ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿದೆ. ಯಾಕಂದರೆ ಸೈಜ್ ಒಂದು ಕರೆಕ್ಟಾಗಿ ಕುತ್ಕೊಳತ್ತೆ, ಬಿಟ್ಟರೆ ಒಂದೇ ಒಂದು ಸತಿ ಹುಸ್ಸು ಮಾಡಿದ್ರೆ ಮುಗೀತು. ಫುಲ್ ಹೀರ್ಕೊಳ್ಳೋದಿರಲಿ, ಇಲ್ಲಿಂದ ಲೀಕ್ ಆಗುತ್ತೆ, ಮತ್ತು ಹೀರ್ಕೊಳ್ಳೋದು ಇಲ್ಲ, ಎಲ್ಲ ಆಚೆ ಬರುತ್ತೆ. ಮಾಮೂಲಿ ನಾವು ಬಟ್ಟೆದು ಏನು ಇದು ಹಾಕ್ತೀವಿ, ಚಡ್ಡಿ ಹಾಕ್ತೀವಿ, ಅದೇ ಥರ ಇದೆ. ಇದಂತೂ ವೇಸ್ಟ್ ಆಫ್ ಮನಿ ಅಂತ ಹೇಳ್ಬೋದು. ಇಷ್ಟ ಆಗಲಿಲ್ಲ ನನಗೆ, ಚೆನ್ನಾಗಿಲ್ಲ ಇದು. ಬಟ್ 2-3 ಸತಿ ಯೂಸ್ ಮಾಡಿದ್ದೀನಿ. ಅದೇ ಒಂದು ಸತಿ ಸುಸ್ಸು ಮಾಡ್ತಿದ್ದಂಗೆ ಎಲ್ಲ ಆಚೆ ಬಂದುಬಿಡುತ್ತೆ. ಬಟ್ ನೋಡೋದಕ್ಕೆ ಅಷ್ಟೇ ಇದು ಚೆನ್ನಾಗಿ ಕಾಣುತ್ತೆ, ಮಗುಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಇದೊಂದು. ನೆಕ್ಸ್ಟು ಇದು, ನಾನು ಈ ಪ್ಯಾಕೇಜಿಂಗ್ ಯಾವಾಗ ಬರುತ್ತೆ ಅಂತ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೆ. ಸೊ ಇವತ್ತು ಬಂತು, ಹಾಗಾಗಿ ಇವೆಲ್ಲದೂ ವೀಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ನಿಮಗೆ ಬಂದಿದೆ. ನೋಡೋಣ ಯಾವ ಥರ ಇದೆ ಅಂತ, ಏನು ಅಂತ ಗೆಸ್ ಮಾಡ್ತಾ ಇರಿ, ತೋರಿಸ್ತೀನಿ. ತಡಾ, ಏನು ಗೊತ್ತಾ ಇದು, ಪಾಪುಗೆ ನಡೆಯೋದಕ್ಕೆ ಈಸಿ ಆಗಲಿ ಅಂತ ಇದು ಈ ಥರ ಗ್ರಿಪ್ಪರ್. ಪಾಪುನ ಇಲ್ಲಿ ಕೂರಿಸ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಮೇಲೆ ಇದನ್ನ ಇಟ್ಕೊಂಡ್ರೆ ಪಾಪು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಈ ಥರ ಮುಂದೆ ಹೋಗ್ತಾಳೆ. ಪಾಪುನ ಇಲ್ಲಿ ಕೂರಿಸ್ಕೊಂಡು ನಾವು ಕರ್ಕೊಂಡು ಹೋಗ್ಬೋದು. ಓಕೆನಾ, ನಡೆಸ್ಕೊಂಡು ಹೋಗೋದಕ್ಕೆ, ನಡೆಯೋದಕ್ಕೆ ಈಸಿ ಆಗಲಿ ಅಂತ ಇದನ್ನು ತರಿಸಿರೋದು. ಇದು ಆ್ಯಕ್ಚುಲಿ ಫಸ್ಟ್ ಕ್ರೈಯಲ್ಲಿ ತರಿಸಿದ್ದು. ಎಷ್ಟಾಯಿತು ಅಂದರೆ ಇದಕ್ಕೆ 400. ಕ್ವಾಲಿಟಿ ಏನೋ ಚೆನ್ನಾಗಿದೆ, ಗ್ರಿಪ್ಪಾಗೂ ಇದೆ. ಬಟ್ ಪಾಪುಗೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ, ಯೂಸ್ ಮಾಡ್ತಾಳೆ ಅಂತ. ಹಾಕ್ಬಿಟ್ಟು ವಿಡಿಯೋ ನಿಮಗೆ ತೋರಿಸ್ತೀನಿ. ಯಾಕಂದರೆ ಈಗಿನ ಓಪನ್ ಮಾಡ್ತಿದ್ದೀನಲ್ಲ, ನೆಕ್ಸ್ಟ್ ಒಳಗೆ ಹಾಕ್ಬಿಟ್ಟು ಹೆಂಗಾಗುತ್ತೆ ತೋರಿಸ್ತೀನಿ. ಇದೊಂದು. ನೆಕ್ಸ್ಟು ಪಾಪುಗೆ ಅಂತ ತರಿಸಿರೋದು ಇನ್ನೊಂದು. ಇದು ಹೆಣ್ಮಕ್ಳಲ್ವಾ, ಹಂಗಾಗಿ ನೋಡ್ತಿದ್ದಂಗೆ ಫುಲ್ ಇಷ್ಟ ಆಗಿ ತರಿಸ್ತಿರೋದು. ಈಗಲೇ ಏನಕ್ಕೆ ಬೇಕಿತ್ತೀವಲ್ಲ ಅಂತ ಕೇಳ್ತೀರಾ ನೀವು, ನನಗೆ ಗೊತ್ತು. ಮಕ್ಕಳಪ್ಪ ಹಾಕೊಂಡು ಯೂಸ್ ಮಾಡಲಿ, ನಮ್ಗೆ ನೋಡೋದಕ್ಕೂ ಖುಷಿ ಆಗುತ್ತಲ್ಲ. ಸಿಂಗಲ್ ಪೀಸ್ ಬಂದಿದೆ. ನಾನು ಆ್ಯಕ್ಚುಲಿ 2 ಆರ್ಡ್ರ್ ಮಾಡಿದ್ದೆ, ಒಂದೇ ಪೀಸ್ ಬಂದಿದೆ. ಓಕೆ, ಸರಿನಾ? ಪಾಪುಗೆ ಅಂತ ಕೂಲಿಂಗ್ ಗ್ಲಾಸ್. ಚೆನ್ನಾಗಿದೆ. ಆ್ಯಕ್ಚುಲಿ ಪಾಪುಗೆ ದೊಡ್ಡದು ಅಂತ ಅನಿಸುತ್ತೆ, ನೋಡೋಣ, ಹಾಕೊಂಡು ಟ್ರೈ ಮಾಡೋಣ ಇದನ್ನು. ಸೊ ಇದೊಂದು. ಇಷ್ಟೆಲ್ಲ ಪಾಪುಗಾದರೆ ನನಗೆ ಸ್ಕಿನ್ ಕೇರ್ಗೆ ಸ್ವಲ್ಪ ಪ್ರಾಡಕ್ಟ್ಗಳು ಆರ್ಡ್ರ್ ಮಾಡಿದ್ದೆ. ಟಡಾ, ಹೌದು, ಎಮ್ ಕೆಫಿನಲ್ಲಿ ತುಂಬ ಆಫರ್ಗಳು ನಡೀತಾ ಇದೆ. ನಾನು ಒಂದು 4-5 ವರ್ಷದಿಂದ ಎಮ್ ಕೆಫಿನ್ ಬ್ರ್ಯಾಂಡ್ನ ಯೂಸ್ ಮಾಡೋದು ರೆಗ್ಯುಲರ್ ಆಗಿ.
ತುಂಬಾ ಇಷ್ಟಪಡುವಂಥ ಪ್ರಾಡಕ್ಟ್. ಹಾಗಾಗಿ ಇವತ್ತು ಸೇಲ್ ನಡೀತಾ ಇತ್ತು MKFನಲ್ಲಿ, ಅದಕ್ಕೋಸ್ಕರ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಬನ್ನಿ ಅದು ಏನೇನು ಬಂದಿದೆ ತೋರಿಸೋಣ. ಆಮೇಲೆ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ, ಈ ಥರ ಬಂದಿರೋ ಪ್ಯಾಕೇಜ್ ಬಾಕ್ಸ್ಗಳನ್ನ ನೀವು ಏನು ಮಾಡ್ತೀರಾ ಅಂತ, ರೀಯೂಸ್ ಏನಾದರೂ ಮಾಡ್ತೀರಾ ಅಥವಾ ಡಸ್ಟ್ಬಿನಿಗೆ ಹಾಕ್ತೀರಾ ಅಂತ. ಯಾಕಂದರೆ ಏನು ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲ ಡಸ್ಟ್ಬಿನಿಗೆ ಹಾಕ್ತಾಯಿದ್ದೀನಿ. MKFನಲ್ಲಿ ಇದ್ದಿದ್ದು ಏನು ಆಫರ್ ಅಂದರೆ buy 2 get 5 ಅಂತ. ಸೊ ಹಾಗಾಗಿ ಒಂದಷ್ಟು ಆರ್ಡ್ರ್ ಮಾಡಿದ್ದೀನಿ, ಬಂದಿದೆ ನೋಡೋಣ. ಲಿಪ್ ಜ್ಯೂಸ್ ಅಂತ, ಇದು ಆ್ಯಕ್ಚುಲಿ ಫ್ರೀ ಬಂದಿರೋದು. ಹೇಗಿದೆ ಏನೋ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ನೆಕ್ಸ್ಟು ಇದು ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಆಯಿಲ್ MKFinದು. ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಬಂದಿದೆ, ಹಾಗಾಗಿ ತರಿಸ್ಕೊಂಡಿದ್ದೀನಿ. ನೋಡಬೇಕು ಹೇಗಿದೆ ಅಂತ. ಸಾರಿ, ಆಯಿಲ್ ಅಲ್ಲ, ಸಿರಮ್ ಇದು. MKFinದು ಸಿರಮ್ ಇದು. ಇದಕ್ಕೆ ಎಷ್ಟು ಅಂದರೆ 499 ರೂಪೀಸ್. ಇದು ತುಂಬ ಒಳ್ಳೆ ರಿವ್ಯೂ ಇತ್ತು, ಹಾಗಾಗಿ ತರಿಸಿದ್ದೀನಿ. ಇದು ಸನ್ಸ್ಕ್ರೀನ್ ಲೋಷನ್, ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ಲೋಷನ್. ಇದು ಕೂಡ ಆಫರಲ್ಲಿ ಬಂದಿದ್ದು, ಇದು ಫ್ರೀ ಬಂದಿದ್ದು. SPF 50+ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಹಾಕಿದ್ರು. ಡೈಲಿ ಯೂಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದನ್ನು. ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಇದು ಇನ್ನೊಂದು ಫೇಸ್ ಸಿರಮ್. ಇದು ವಿಟಮಿನ್ ಸಿ ಇದೆ, 15% ವಿಟಮಿನ್ ಸಿ ಇರುವಂಥ ಇದು ಫೇಸ್ ಆಯಿಲ್, ಇದು ಫೇಸ್ ಸಿರಮ್ಮು. ಇದು ಅಷ್ಟೇ 30 ml ಇದೆ, ಬಟ್ ಇದಕ್ಕೆ 700 ರೂಪೀಸ್ ಆಯಿತು. ನೋಡಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಶಾಂಪು, ಹೇರ್ ಫಾಲ್ ಕಂಟ್ರೋಲ್ ಶಾಂಪು. ಇದು ನನಗೆ ಇದು ಬೇಕಾಗಿತ್ತು, ತುಂಬಾ ಹೇರ್ ಫಾಲ್ ಆಗ್ತಿದ್ದರಿಂದ ಇದನ್ನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಇದನ್ನು ತರಿಸ್ಕೊಳ್ತಾ ಇರೋದು. ಅಡ್ವಾನ್ಸ್ಡ್ ಹೇರ್ ಫಾಲ್ ಕಂಟ್ರೋಲ್ ಶಾಂಪು ಇದು MKFinದು ಹೊಸದಾಗಿ ಲಾಂಚ್ ಆಗಿದೆ. ಸೊ ತುಂಬಾ ಇದೂ ಕೂಡ ರಿವ್ಯೂ ಚೆನ್ನಾಗಿದೆ ಅಂತ ಬಂದಿದೆ. ಹಾಗಾಗಿ ಇದು ಮತ್ತು ಇದು ಹೇರ್ ಸಿರಮು ಇವೆರಡೂ ಬೇಕು ಅಂತ ನಾನು ಆರ್ಡ್ರ್ ಮಾಡಿದ್ದು. ಅದ್ರ ಜೊತೆಗೆ ನನಗೆ ಈ ಮೂರು ಪ್ರಾಡಕ್ಟ್ಗಳು ನನಗೆ ಫ್ರೀಯಾಗಿ ಬಂದಿರೋವಂಥದ್ದು. ವರ್ತ್ ಅಂತಲೇ ಹೇಳ್ಬೋದು, ಏನು ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ. ಈ ಮೂರನ್ನ ನಾನು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದ್ರ ಜೊತೆಗೆ ಸ್ಕಿನ್ ಕೇರು ಆಯಿತು ಮತ್ತು ಹೇರ್ ಕೇರು ಆಯಿತು ಅಂದ್ಬಿಟ್ಟು. ಇನ್ನು ಬಾಡಿ ಲೋಷನ್ನು, ಬಾಡಿ ಟ್ಯಾನ್ ರಿಮೂವಲ್ ಅವೆಲ್ಲ ನನ್ನ ಹತ್ರ ಇದೆ, ಸ್ಕ್ರಬ್ ಎಲ್ಲ. ಸೊ ಹಾಗಾಗಿ ಅದೆಲ್ಲ ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇದೆಲ್ಲ ರಿವ್ಯೂ ನಿಮಗೆ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ, ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಏನೇನು ತರಿಸ್ಕೊಂಡಿದ್ದೆ, ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಏನೇನು ತೊಗೊಂಡಿದ್ದೆ ಎಲ್ಲನೂ ನಿಮಗೆ ಶೇರ್ ಮಾಡಿದ್ದೀನಿ. ಸದ್ಯಕ್ಕೆ ಬೇಬಿ ಪ್ರಾಡಕ್ಟ್ಗಳು ನಾನು ತರಿಸಿರೋದು ಇಷ್ಟು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರಿಗೀಗ ಮಗು ಆಗಿದೆ ಅಥವಾ 1 ವರ್ಷದ ಮಗು ಇದೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದು ಮಾನಸ ಅಲೋಕ್ ಕನ್ನಡ ಚಾನಲ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ, ತರಿಸಿರೋಂಥ ವಾಟರ್ ಬಾಟಲ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೀರು ಕುಡಿತಿದ್ದಾಳೆ ಅಂತ. ಬೆಳಗಿನ ರೊಟೀನ್ ಇದಾಗಿರುತ್ತೆ ಅವಳದು. ತುಂಬಾ ಇಷ್ಟಪಡೋವಂಥ ಬಾಟ್ಲಿದು.